ನಮಸ್ಕಾರ. ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ಇದೀಗ ಬಂದಂತಹ ಬ್ರೇಕಿಂಗ್ ನ್ಯೂಸ್. ಹಾಸನದಲ್ಲಿ ಬಿಜೆಪಿ ಕಾಂಗ್ರೆಸ್ ಬದ್ಧ ವೈರಿಗಳು ಆದರೂ ಒಂದೇ ವೇದಿಕೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ನಾಯಕರು ಶ್ರೇಯಸ್ ಪ್ರೀತಮ್ ಗೌಡ ಆತ್ಮೀಯ ಮಾತುಕತೆಯನ್ನ ಮುಂದುವರೆಸಿದ್ದಾರೆ. ಪ್ರೀತಮ್ ಗೌಡರನ್ನ ಬಹಿರಂಗವಾಗಿ ಹೊಗಳಿದ ಶ್ರೇಯಸ್ ಪಾಟೀಲ್ ಚುನಾವಣೆಯಲ್ಲಿ ಕಡು ವೈರಿಗಳಾದರೂ ವೇದಿಕೆಯ ಮೇಲೆ ಆತ್ಮೀಯತೆಯನ್ನ ತೋರಿಸಿದ್ದಾರೆ. ಶ್ರೇಯಸ್ ಪ್ರೀತಮ್ ಪಿಸು ಪಿಸು ಮಾತು ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ಪಕ್ಷ ಬೇರೆಯಾದ್ರೂ ಸಮಾಜದ ಹಿತ ಒಂದೇ ಎಂದು ಪ್ರೀತಮ್ ಗೌಡರ ಕಾರ್ಯಕ್ಕೆ ಶ್ರೇಯಸ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ದೇಶದ ರಾಜಕೀಯ ಅಖಾಡದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಕುಸ್ತಿ ನಡೆಯುತ್ತಿದ್ರೆ ಹಾಸನದಲ್ಲಿ ಮಾತ್ರ ಪರಿಸ್ಥಿತಿ ಕೊಂಚ ವಿಭಿನ್ನವಾಗಿದೆ. ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಾಟೀಲ್ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಒಂದೇ ವೇದಿಕೆಯಲ್ಲಿ ಆತ್ಮೀಯವಾಗಿ ಕಾಣಿಸಿಕೊಂಡಿದ್ದಾರೆ. ಹಾಸನ ನಗರದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರ ಸನ್ಮಾನ ಕಾರ್ಯಕ್ರಮದಲ್ಲಿ ಇಬ್ಬರು ನಾಯಕರು ಭಾಗಿಯಾಗಿದ್ದರು. ಕಾರ್ಯಕ್ರಮದ ವೇಳೆ ಶ್ರೇಯಸ್ ಪಾಟೀಲ್ ಹಾಗೂ ಪ್ರೀತಮ್ ಗೌಡ ಅಕ್ಕಪಕ್ಕ ಕುಳಿತು ದೀರ್ಘಕಾಲ ಆತ್ಮೀಯ ಮಾತುಕತೆ ನಡೆಸಿದ್ದು ಎಲ್ಲರ ಗಮನ ಸೆಳೆದಿದೆ. ಅಷ್ಟೇ ಅಲ್ಲ, ಪ್ರೀತಮ್ ಗೌಡ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಹಾಸನ ನಗರದ ಅಭಿವೃದ್ಧಿಗೆ ಕೈಗೊಂಡಿದ್ದ ಕಾರ್ಯಗಳನ್ನು ಸಂಸದ ಶ್ರೇಯಸ್ ಪಾಟೀಲ್ ಬಹಿರಂಗವಾಗಿಯೇ ಪ್ರಶಂಸಿಸಿದ್ದಾರೆ. ನಗರದ ಸ್ವಚ್ಛತೆ, ಸೌಂದರ್ಯೀಕರಣ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಪ್ರೀತಮ್ ಗೌಡ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಎಂದು ಶ್ರೇಯಸ್ ಪಾಟೀಲ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪಕ್ಷಗಳು ಬೇರೆ ಬೇರೆ ಆಗಿದ್ರೂ ಸಮಾಜದ ಹಿತಕ್ಕಾಗಿ ಕೆಲಸ ಮಾಡಿದವರನ್ನು ಗುರುತಿಸಬೇಕು. ಪ್ರೀತಮ್ ಗೌಡರು ಸಮಾಜದ ಒಳಿತಿಗಾಗಿ ಕೆಲಸ ಮಾಡಿದ್ದಾರೆ ಎಂದು ಸಂಸದ ಶ್ರೇಯಸ್ ಪಾಟೀಲ್ ಹೇಳಿರುವುದು ಇದೀಗ ರಾಜಕೀಯ ವಲಯದಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಕಳೆದ ಲೋಕಸಭಾ ಚುನಾವಣೆಯ ಬಳಿಕ ರಾಜಕೀಯವಾಗಿ ಪರಸ್ಪರ ಟೀಕೆ ಪ್ರತಿಟೀಕೆ ನಡೆಸಿದ ಈ ಇಬ್ಬರು ನಾಯಕರು ಇದೀಗ ಒಂದೇ ವೇದಿಕೆಯಲ್ಲಿ ಆತ್ಮೀಯವಾಗಿ ಕಾಣಿಸಿಕೊಂಡಿರುವುದು ವಿಶೇಷವಾಗಿದೆ. ಒಟ್ಟಿನಲ್ಲಿ ದೇಶದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ರಾಜಕೀಯ ಕುಸ್ತಿ ನಡೆಯುತ್ತಿದೆ. ಆದರೆ ಹಾಸನದಲ್ಲಿ ಮಾತ್ರ ಶ್ರೇಯಸ್ ಪ್ರೀತಮ್ ನಡುವಿನ ಈ ಆತ್ಮೀಯತೆ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಹನುಮಂತರಾಯ್ ಸರ್ ಅವರು ಹೇಳಿದ್ರು, ಹಾಸನದಲ್ಲಿ ಹಾಸನ ಒಂದು ನಗರ ಈಗ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಮಾಡಿದವರು ಅಂತ ಪ್ರೀತಮ್ ಗೌಡರು ಅಂತ ರಂಗರಾಜು ಸರ್ ಹೇಳಿದ್ರು. ಖಂಡಿತವಾಗಿ ಇವತ್ತು ಮುಂದಾಲೋಚನೆ ಇಟ್ಟು ಹಾಸನವನ್ನ ನಗರವನ್ನ ಯಾವ ರೀತಿಯಲ್ಲಿ ಸ್ವಚ್ಛತೆ ಅಂತ ವಿಷಯದಲ್ಲಾಗಿರ್ಬೋದು, ಬ್ಯೂಟಿಫಿಕೇಶನ್ ಅಂತ ವಿಷಯದಲ್ಲಾಗಿರ್ಬೋದು, ಹಾಸನವನ್ನ ಒಂದು ಅಭಿವೃದ್ಧಿ ಪಟ್ಟಂತ ಅವರ ಅವಧಿಯಲ್ಲಿ ಟಿಕೆಟ್ ಬರೀ 5 ವರ್ಷ ಒಂದು ಟರ್ಮ್ ಅಲ್ಲಿ ಅವರು ಶಾಸಕರಾಗಿದ್ದು, ಅದರಲ್ಲೇ ಒಂದು ಎಲ್ಲ ಸಮಾಜಕ್ಕೆ ಒಂದು ಅಭಿವೃದ್ಧಿ ಮಾಡುವಂತ ಕೆಲಸವನ್ನ ಅವರು ಮಾಡಿದ್ದಾರೆ. ಮುಂದಿನ ದಿನಗಳು ಅವರು ಸಹ ಒಳ್ಳೇದಾಗ್ಲಿ ಅಂತ ನಾವು ಸೋದರನಾಗಿ, ಪಕ್ಷ ಯಾವುದೇ ಬೇರೆ ಇರ್ಬೋದು, ಅದ್ರ ಸೋದರನಾಗಿ ನಾನು ಅವ್ರಿಗೆ